ಈಗ ನಾವು ಹೀಗೆ ಕೇಳಬೇಕು ಅಂತ ನಾನೇನು ಹೇಳಿಲ್ಲ. ಆಯ್ತು, ನಾನು ಹೀಗೆ ನಮ್ಮ ಲೈನು ಅಂತ. ಸುರೇಶ್ ಕುಮಾರ್ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಯಾರಿಗಾದ್ರೂ ನೋವಾಗಿದ್ರೆ ಅಂತ. ಇಲ್ಲಿ ನೋವಾಗಿರೋದನ್ನೇ ನಾವು ಹೇಳ್ತಾ ಇರೋದು. ನೋವಾಗಿದೆ ಅಂತ ಹೇಳ್ಬಿಟ್ಟಿದ್ದೀರಿ. ಆಗಿದ್ದರೆ ಬೇಡ, ಆಗಿದ್ದರೆ ಬೇಡ, ಆಗಿದೆ ಅದನ್ನ ಹೇಳಿದಾರಲ್ಲ, ಮುಗಿತಲ್ಲ. ಎಲ್ಲ ಹೇಳಿದ್ರು ನೋವಾಗಿದ್ದರೆ ಅಂತ ಹೇಳಿದ್ರು. ಅದರಿಂದ ನೋಡಿ ಇಲ್ಲಿ ಅವರು ಹಠ ಹಿಡಿತಾ ಇದ್ದಾರೆ. ಮಾತಾಡ್ತೀನಿ ಅಧ್ಯಕ್ಷರೇ, ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನು ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ದೀವಿ. ಸೊಸೈಟಿ ಮಹಿಳೆಯರ ಗೌರವ, ಮಹಿಳೆಯರ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಪ್ರತಿಯೊಂದು ಮಾತಲ್ಲಿ ಅಧ್ಯಕ್ಷ ಅವ್ರು ಕೊಡ. ಒಂದ್ ಸೆಕೆಂಡ್ ಅವರಿಗೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೃಹ ಬಹಳ ಮಾಡ್ತಾ ಇದ್ದಾರೆ. ಅವರು ಸದನಕ್ಕೆ ಮಾಹಿತಿ ಅದನ್ನ ಅದರಿಂದ ತಪ್ಪಾಗಿ ಗೊತ್ತಾಗಿದೆ. ನಾನು ಅದನ್ನ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತಲೂ ಕೂಡ ಹೇಳಿದ್ರು. ಹಾಗಾಗಿಯೂ ಕೂಡ ಎಲ್ಲಾ ವಿರೋಧ ಪಕ್ಷದ ನಾಯಕರು ಸೇರಿ ಒಬ್ಬ ಮಹಿಳೆ ಮೇಲೆ ಈ ರೀತಿ ಮುಗಿಬೀಳೋದು ಸರಿಯಾದ ಅಲ್ಲ. ಇದು ಸದನದ ಗೌರವ. ನಾವು ಏನ್ ಸಂದೇಶ ಕೊಡ್ತಾ ಇದೀವಿ ಈ ರಾಜ್ಯ ಜನರಿಗೆ ಅಂದ್ರೆ ಮಹಿಳೆಯರಿಗೆ ಟಾರ್ಗೆಟ್ ಮಾಡ್ತಾ ಇದೀವ ನಾವು. ನಮ್ಮಲ್ಲಿ ಇರೋದೇ ಒಬ್ರಿಬ್ರು ಮಹಿಳೆಯರು. ಈ ಸದನದಲ್ಲಿ ಒಬ್ಬ 50% ಬರಬೇಕಾಗಿತ್ತು. ಅವ್ರು ಮಹಿಳೆ ಅಂತಂದ್ರೆ ಮಾನ್ಯ ಅಧ್ಯಕ್ಷರೇ, ಏನ್ ಸಂದೇಶವನ್ನು ಕೊಡ್ತಾ ಇದೀವಿ ನಾವು ಈ ರಾಜ್ಯ ಜನರಿಗೆ? ಮಾತನ್ನ ಹೇಳ್ತಾರೆ. ಒಂದು ಕಾಲು ಇದನ್ನ ಇಲ್ಲಿ ದಯವಿಟ್ಟು ಸೀನಿಯರ್ ಸಚಿವರಾಗಿದ್ದೀರಿ, ಇದ್ದವರಿದ್ದೀರಿ, ನಿಮ್ಮಲ್ಲಿ ದಯವಿಟ್ಟು ಇದನ್ನ ಬಿಟ್ಬಿಡಿ. ಸುರೇಶ್ ಕುಮಾರ್ ಅವ್ರಿಗೆ ನಾನು ಕೈ ಮುಚ್ಚಿ ಕೇಳ್ಕೊಳ್ತೀನಿ. ತಾವು ಐ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಸರ್. ಅಧ್ಯಕ್ಷರೇ, ಒಂದು ಲೆಟ್ ಅಸ್ ನಾಟ್ ಪ್ಲೇ ವಿಕ್ಟಿಮ್ ಕಾರ್ಡ್. ಗೊತ್ತಲ್ಲ, ನಾನು ಮಹಿಳೆ ಪುರುಷ ಯಾವ ಜಾತಿ ಆ ಜಾತಿ ಅನ್ನೋದು ಪ್ರಶ್ನೆ ಅಲ್ಲ. ಶಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ. ಉತ್ತರ ಕರ್ನಾಟಕ ಬರ್ರಿ ಸರ್, ಮಾತಾಡುವಾಗ ಅವರು ಸಂಸದೀಯ ವ್ಯವಹಾರ ಸಚಿವರಾಗಿದ್ದವರು. ಈ ಸದನಕ್ಕೆ ನಾವು ಮಂತ್ರಿಗಳು ತಪ್ಪು ಉತ್ತರ ಕೊಟ್ಟರೆ ಅದನ್ನ ತಿದ್ಕೊಳ್ತಕ್ಕಂಥ ಅವಕಾಶ ಇದೆ, ನಮ್ಮ ನಡವಳಿಕೆಯಲ್ಲಿದೆ. ಇದೆ ಅಂತಂದ್ಮೇಲೆ ಕೂಡ ಅದನ್ನ ಮಾಡಂಗೇ ಇಲ್ಲ ಅಂತಂದ್ರೆ ಇದು ಯಾವ ಆಯ್ತು ಹೇಳಿದ್ರಲ್ಲ. ನೋಡಿ ಸರ್, ಸುರೇಶ್ ಕುಮಾರ್ ಸರ್, ಪ್ಲೀಸ್ ಗೊತ್ತಿಲ್ಲ ಅಗೇನ್ಸ್ಟ್ ವುಮೆನ್, ಟಾರ್ಗೆಟಿಂಗ್ ವುಮೆನ್ ಇದೇ ಸಚಿವರು ಇದೇ ಎಚ್.ಕೆ. ಪಾಟೀಲ್ ಕೇಳ್ತಿದ್ರು, ಕ್ವಶನ್ ಕೇಳ್ತಾ ಇದ್ರು. ಇದು ಯಾವುದೋ ಲಿಂಗ ಜಾತಿ ಧರ್ಮದ ಪ್ರಶ್ನೆ ಅಲ್ಲ. ನಂದು ಬಹಳ ಸಿಂಪಲ್ ಇದಿದ್ದು ಅಂತ ಸ್ಪಷ್ಟೀಕರಣ ಕೇಳಿದ್ದು ಅಂದ್ರೆ ಇದು 1,26,00,000. ಡಿಸ್ಕಷನ್ ಇಸ್ ನಾಟ್ ರಿಕ್ವೈರ್ಡ್. ಒಂದು ನಿಮಿಷ, ವಾಟ್ ಯು ಮೀನ್ ಟು ಸೇ?